Welcome to my YouTube channel or welcome back to my YouTube channel guys. ಫೈನಲಿ ನಾವೆಲ್ಲ ಊರಿಗೆ ಬಂದಾಗ ಒಂದು ಟ್ರಿಪ್ ಹೊಡುವಂಥ ಪ್ಲ್ಯಾನ್ ಮಾಡ್ಕೊಂಡು ಹೊರಡ್ತು. ಅದ್ರ ಜೊತೆಗೆ ನನ್ನ ಲೈಫ್ ಟೈಮ್ ಡ್ರೀಮ್ ಇದ್ದಿದ್ದು ಒಂದು ಫುಲ್ಫಿಲ್ ಮಾಡ್ಕೊಂಬತ್ತಿದ್ದೆ. ಅದೆಂತ ಅಂತ ಹೇಳಿದ್ರೆ ನಾನು ಐಫೋನ್ ಹೋಗ್ತಾ ಇದ್ದೆ. ಸೊ ಉಡುಪಿಯಲ್ಲಿ ಒಂದು ಸಾನಿಯಾ ಅಂತ ಶಾಪ್ ಇತ್ತು, ಅಲ್ಲಿ ತಗೊಂಬ ಅಂತ ಅನ್ಸ್ಕೊಂಡು ಹೊರಟಿದ್ದೆ. ನಂಗೆ ಅಲ್ಲಿ ತಗೊಂಬೊಬ್ರು ರೆಫರ್ ಮಾಡಿದ್ರು, ಹಾಗಾಗಿ ಅಲ್ಲಿಗೆ ಹೊರಟಿತ್ತು ನಾವು. ಅಲ್ಲೊಂದು ಮಧ್ಯೆ ಒಂದು ಸ್ಟಾಪ್ ಹಾಕಿದ್ದಿತ್ತು. ನಾನು ನನ್ನ ಅಕ್ಕ ಎಲ್ಲ ಮಾತಾಡ್ತಿದ್ದಿತ್ತು, ಓ ಐಫೋನ್ ತಗೊಳತ್ತೀಗ, ಅದರಲ್ಲಿ ಇನ್ನು ವೀಡಿಯೋಸ್ ಮಾಡತ್ತೆ ಈ ಮೊಬೈಲಲ್ಲಿ, ಇದೆಲ್ಲ ಲಾಸ್ಟ್ ವೀಡಿಯೋ ಅಕ್ಕ ಅಂತ ಹೇಳ್ಕೊಂಡು ಗಮ್ಮತ್ತು ಮಾಡ್ತಿದ್ದಿತ್ತು. ಇವ್ನು ನಮ್ಮ ಅಕ್ಕನ ಮಗ ಕಾಮಕ್ಕೆ ಮಾತ್ರ ಜೆರಾಕ್ಸ್ ನಂತರ ಇದ್ದ ಅಂತ ನಾನು ಕಾಮಿಡಿ ಮಾಡ್ತಿದ್ದಿದ್ದೆ. ಸೊ ಶಾಪಿಗೆ ಬಂದ್ವಿ, ಅಲ್ಲಿ ತುಂಬ ಕ್ರೌಡ್ ಇದ್ದಿತ್ತು. ನಮ್ಮ ಟೆನ್ಷನ್ ಆಯಿತು ಎಂತಕ್ಕಂದರೆ ನಾವು ಸ್ವಲ್ಪ ಪ್ಲೇಸ್ನೆಲ್ಲ ಕವರ್ ಮಾಡಿ ತಿರ್ಕಬಪ್ಪ ಉಡುಪಿಗೆ ಬಂದಿತ್ತಂದರೆ ದೇವಸ್ಥಾನ ಒಂದು ಟೆಂಪಲ್ ರನ್ ಹೊಡುವ ಅಂತ ಅನ್ಸ್ಕೊಂಡಿದ್ದಿತ್ತು. ಇಲ್ಲೇ ಇಷ್ಟೊತ್ತಾತಿತ್ತಲ್ಲ ಅಂತ ಆಲೋಚನೆ ಮಾಡ್ತಿದ್ದಿತ್ತು. ನಮಗಿಂತ ಮುಂಚೆನೇ ತುಂಬ ಜನ ಮೊಬೈಲ್ ತಗೊಂಬೋರಿದ್ದರು. ಸೊ ವೆಯ್ಟ್ ಮಾಡಿ ಅವ್ರ ಹತ್ರ ಡಿಸ್ಕಸ್ ಮಾಡ್ದು ಫಸ್ಟಿಗೆ. ಆ್ಯಕ್ಚುಲಿ ನಾನು 16 ತಗೊಂಕಂತೇಳಿ ಆಸೆ ಪಟ್ಕೊಂಡು ಹೋಗಿದ್ದೆ. ಬಟ್ ಅವ್ರು ಹೇಳಿದ್ರು 16 ಬೇಡ, ಲೈಕಿಲ್ಲ ಅಂತ. ಮತ್ತು ಯೂಸ್ ಮಾಡಿದವ್ರು ಒಂದು 3-4 ಜನ ಹೇಳಿದ್ರು ಬೇಡ 16 ಲೈಕಿಲ್ಲ, ಸೊ ಯು ಗೋ ವಿತ್ 15 ಅಂತ ಹೇಳಿದ್ರು. ಓಕೆ, ನನ್ನ ಬಜೆಟಿಗೂ ಸೆಟ್ ಆಗ್ತಲ್ಲ ಅಂಥೇಳಿ ನಾನು 15 ತಗೊಂಡೆ. 15 ಬಂದು 60,000 ಆಯಿತು, 60,000 ಆಯಿತು. ನಿಮಗೆ 16 ತೊಗೊತೀರಾ ಅಂತ ಹೇಳಿದ್ರೆ 70,000 ಆಗುತ್ತೆ. 17 ತೊಗೊತೀರಾ ಅಂದರೆ 80 ಆಗುತ್ತೆ. ಸೊ ನಮ್ಮ ಬಜೆಟಿಗೆ 15 ಓಕೆ. ಮತ್ತು ತುಂಬ ಚೆನ್ನಾಗಿದೆ 15 ಇರೋದ್ರಲ್ಲಿ 15 ಬೆಸ್ಟ್ ಅಂತ ಕೂಡ ಹೇಳಿದರು. ಸೊ ಗೋ ವಿತ್ 15 ಅಂತ ಅನ್ಸ್ಕೊಂಡೆ. ಅದರಲ್ಲಿ ಕಲರ್ಸ್ ಇದ್ದಿದ್ದು 2 ಮಾತ್ರ, ಸ್ಕೈ ಬ್ಲೂ ಮತ್ತು ಬ್ಲ್ಯಾಕ್. ನಾನು ಬ್ಲ್ಯಾಕ್ ಪಿಕ್ ಮಾಡಿದೆ. ಫೈನಲಿ ಎಲ್ಲ ಮಿಡಲ್ ಕ್ಲಾಸ್ವರೆಗೂ ಒಂದೊಂದು ಆಸೆ ಇರುತ್ತೆ, ಅಂದರೆ ಅವ್ರ ಕೈಗೆ ಆಗಲ್ಲ ಇಟ್ಕಲ್ಲ ಅನ್ನೋ ಥರದ್ದೊಂದು ಆಸೆ ಇರುತ್ತೆ. ಅದೇ ನನ್ನ ಆಸೆ, ಐಫೋನ್ ತಗೊಂಡು. ನನ್ನ ಕೈಲಿ ಆತೇ ಇಲ್ಲ, ನನ್ನ ಯೋಗ್ಯತೆ ಇಲ್ಲ, ನಂಗೆ ಯೋಗನೂ ಇಲ್ಲ ಅನ್ಸ್ಕೊಂಡಿದ್ದೆ. ಫೈನಲಿ ಯೋಗ್ಯತೆ ಎಲ್ಲದೂ ನನ್ನ ಜೊತೆಗಿತ್ತು. ಇವಾಗ ಫೈನಲಿ ನನ್ನ ಕೈಲಿ ಐಫೋನ್ ಇತ್ತು. ಶೋಕಿ ಮಾಡ್ತಾರಂತ ಯಾರು ಎನ್ಸ್ಕೊಂಡ್ರು, ಐ ಡೋಂಟ್ ಕೇರ್. ಲೈಫಲ್ಲಿ ಒನ್ ಟೈಮ್ ಆದರೂ ನಮಗೆ ಅಂತ ಇಷ್ಟ ಆಯ್ತು ಅದನ್ನು ನಾವು ಮಾಡ್ಕೆ ಇಪ್ಪದೊಂದು ಲೈಫು, ಯಾಕೆ ಬೇರೆಯವ್ರ ಬಗ್ಗೆ ಥಿಂಕ್ ಮಾಡ್ಕೊಂಬುದು ನನ್ನ ಥಿಂಕಿಂಗ್. ಫೈನಲಿ ನಾನು ಐಫೋನ್ ತಗೊಂಡೆ. ನೋ ಪ್ರಾಬ್ಲಮ್, 15 ಆಗಿರ್ಬೋದು, ಮುಂದೆ ದೊಡ್ಡದೂ ತೊಗೋಬೋದು. ಬಟ್ ಸದ್ಯಕ್ಕೆ ಸಾಕು, ಐ ಆಮ್ ಫುಲ್ಲಿ ಸ್ಯಾಟಿಸ್ಫೈಡ್. ನನ್ನ ಡ್ರೀಮ್ ಒಂದು ಕಂಪ್ಲೀಟ್ ಮಾಡಿಕೊಂಡೆ ಅಂತ. ಮತ್ತು ಅಲ್ಲಿಂದ ನಾವು ಉಡುಪಿಯಲ್ಲಿ ನಿಮಗೂ ಗೊತ್ತಿರುತ್ತೆ ಶಾಂತಿ ಸಾಗರ್ ಅಂತ ಹೋಟೆಲ್ ಇದೆ. ಸೊ ಅಲ್ಲಿಗೆ ಬಂದು ನಮ್ಮದು ಮಧ್ಯಾಹ್ನದ್ದು ಮೃಷ್ಟಾನ್ನ ಭೋಜನ ಮುಗಿಸ್ಕೊಳ್ಳೋಣ ಅಂತ ಹೇಳ್ಕೊಂಡು ಎಲ್ಲ ಬಂದ್ವಿ. ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ನೆಕ್ಸ್ಟ್ ಟ್ರಿಪ್ ಸ್ಟಾರ್ಟ್ ಆಗುತ್ತೆ. ಅದೇ ಬಂದು ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ. ನನಗೆ ನಾಚಿಕೆ ಹತ್ತಕ್ಕ, ನಾನು ಕರಾವಳಿ ಹುಡುಗಿ ಇಟ್ಕೊಂಡ ಇಷ್ಟು ವರ್ಷ ಆದರೂ ಈ ದೇವಸ್ಥಾನಕ್ಕೆ ಹೋಗಲಿಲ್ಲ. ನನಗೆ ಶಾಕ್, ಯಪ್ಪ ನಾ ಎಂಥ ಮಾರೆ ಅಂತ. ಬಟ್ ನಮ್ಮಮ್ಮನ ಹತ್ರ ಹೇಳೋದಕ್ಕೆ ಅವರು ಕರ್ಕೊಂಡು ಹೋದ್ರು. ನಾನು 2-3 ದೇವಸ್ಥಾನ ಕಾಣ್ಕಂತ ಹೇಳಿದ್ದೆ, 3 ದೇವಸ್ಥಾನ ಆ್ಯಕ್ಚುಲಿ. ಅದ್ರಲ್ಲಿ 2 ಮಾತ್ರ ಕಾಂಬುಕ್ಕಾಯಿತು. ಅದರಲ್ಲಿ ಒಂದು ಬಂದು ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ. ಅವತ್ತೇನು ರಶ್ ಅಂತ ಇರಲಿಲ್ಲ. ಸೊ ಐ ಆಮ್ ಸೋ ಹ್ಯಾಪಿ. ಯಪ್ಪ ಹೊರಗೆ ಕಾಂತನೇ ಆಯ್ಕೊಂಬಂದು ಎಷ್ಟು ಚಂದ ಅಲ್ಲ ಮಾರ ದೇವಸ್ಥಾನ ಅಂದರೆ. ನೀವೆಂಥದ್ದು ಹೇಳಿ, ನಮ್ಮೂರ ಬದಿಯಲ್ಲಿ ದೇವಸ್ಥಾನ ಸುತ್ತು ಮಜಾನೇ ಬೇರೆ, ಅದನ್ನು ಹೇಳ್ಕೊಂಬಕಾತಿಲ್ಲ. ಎಷ್ಟು ಸಲ ಹೋದರೂ ಟೆಂಪಲ್ ರನ್ ಮಾತ್ರ ಕಂಪಲ್ಸರಿ ಇರುತ್ತೆ. ಸೊ ದೇವಸ್ಥಾನದ ಬದಿ ಎಲ್ಲ ಹೋಯ್ಕೊಂಡು ತಿರುಗ್ತಿತ್ತು. ನನ್ನ ಅಕ್ಕ ನಂದು ಫಸ್ಟ್ ವೀಡಿಯೋ ಐಫೋನಲ್ಲಿ ಹೇಳ್ತಿದ್ದೆ, ಮುಖಲ್ಲ ಒಂಥರ ಬತ್ತಲ್ಲ ಮಾರತಿ ಅಂತ. ಅವಳು ಸೆಟ್ಟಿಂಗೆಲ್ಲ ಸರಿ ಮಾಡ್ಕೊ, ನಿಂಗೆ ಅದ್ರ ಬಗ್ಗೆ ಗೊತ್ತಿಲ್ಲಲ್ಲ ಅಂತ. ಹೌದು, ಈ ವಿವೋ ಹಿಡ್ಕೊಂಡು ಓಡಾಡೋರಿಗೆ ಸಡನ್ಲಿ ಐಫೋನ್ ಕೊಟ್ಟರೆ ಯೂಸ್ ಮಾಡೋದು ಕಷ್ಟ ಅಂತ ಆ ಮೂಮೆಂಟಲ್ಲಿ ನಂಗೆ ಗೊತ್ತಾಯಿತು. ಓಕೆ ನೋಡಿ ದೇವಸ್ಥಾನ ಹೆಂಗಿತ್ತು. ಎಂಟ್ರೆನ್ಸಲ್ಲಿ ನಿಮ್ಮ ಸೇವಾ ಚೀಟಿ ಎಲ್ಲದೂ ಇತ್ತು. ಎಷ್ಟು ಚೆಂದ ಮಾಡಿದ್ರಲ್ಲ. ಆ ಕಡೆ ದೊಡ್ಡ ಹಾಲ್ ಕೂಡ ಇತ್ತು. ಸೊ ನಾನು ನನ್ನ ಅಕ್ಕ ಡಿಸ್ಕಸ್ ಮಾಡ್ತಿತ್ತು ವೀಡಿಯೋಸ್ ಎಲ್ಲ ತೆಗಿಲಕ್ಕ ಬಿಡ್ತಾರ ಅಂತ. ಅವಳು ಹೇಳ್ತಿದ್ದು ಕೆಲವು ದೇವಸ್ಥಾನ ಬಿಡ್ತಾರೆ, ಕೆಲವು ದೇವಸ್ಥಾನ ಬಿಡೋದಿಲ್ಲ ಅಂತ. ಬಟ್ ಆಲ್ಮೋಸ್ಟ್ ದೇವಸ್ಥಾನದಲ್ಲಿ ಒಳಗೆ ಮೊಬೈಲ್ನ ಇದು ವೀಡಿಯೋ ಎಲ್ಲ ತೆಗೋಕೆ ಅಲೌಡ್ ಮಾಡ್ತಿಲ್ಲ, ಎಂತಕ್ಕಂತ ಗೊತ್ತಿಲ್ಲ ನನಗೂ. ಬಟ್ ನಾನು ತುಂಬ ಟ್ರೈ ಮಾಡಿದೆ. ಅಲ್ಲಿ ಇದೆಲ್ಲ ನಿಮ್ಗೆ ತೋರ್ಸೋಕೆ, ಒಳಗೆ ದೇವರು ನನ್ನ ತೋರ್ಸೋಕ್ಕಾಗಲಿಲ್ಲ. ರಿಸ್ಕ್ ತಗೊಂಡು ಅಡ್ಡ ಮೊಬೈಲ್ ಹಿಡ್ಕೊಂಡು ನಿಮಗೋಸ್ಕರ ನೀವು ಕಾಂಡು ಎಷ್ಟೋ ಜನರಿಗೆ ಆಸೆ ಇರುತ್ತಲ್ವ ಅಂಥೇಳಿ ಅಡ್ಡ ಮೊಬೈಲ್ ಹಿಡ್ಕೊಂಡು ಕದ್ದು ಮಾಡ್ಕೊಂಡೋಯ್ದೆ. ನಮ್ಮ ಅಕ್ಕ ಜಾಗ್ರತೆ ಮಾರತಿ, ಮಾನ ಮರದಿ ತೆಕ್ಕೊಂಡ್ಬೇಡ ಅಂತ ಇಲ್ಲಿ ನಾನು ಹೇಳಿದೆ. ಹಬ್ಬ ಅಂದರೆ ಮ್ಯಾಕ್ಸಿಮಮ್ ವೀಡಿಯೋ ಡಿಲೀಟ್ ಮಾಡಿಸಿದ್ರೆ ಬೈತಾರೆ, ಅಷ್ಟೇ ಅಲ್ಲದೆ ಕಂಡೇ ಬಿಡು ಅಂತ ಹೇಳ್ಕೊಂಡು ಅವ್ರಿಗೆ ಗೊತ್ತಾಗ್ದಿದ್ದಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗಿದ್ದೆ. ಓಕೆ, ಇದೆಲ್ಲ ಓಕೆ. ಈಗ ದೇವಸ್ಥಾನದ ಬಗ್ಗೆ ಮಾತಾಡ್ತಾವಪ್ಪ. ದೇವಸ್ಥಾನ ಕತೆ ಏನು, ಹಿಂಗೆ ಏನಂಥೇಳಿ
ಈ ದೇವಿಗೆ ಧನಲಕ್ಷ್ಮಿ ರೂಪ ಮತ್ತು ಎಲ್ಲ ಮನದ ಕೊರತೆಗಳನ್ನು ತೀರಿಸುವಂಥ ಶಕ್ತಿದಾಯಕ ದೇವಿ ಅಂತ ಕೂಡ ಕರೀತರು. ಈ ವಿಡಿಯೋನ ಪೂರ್ತಿ ಕಾಣಿ, ನಿಮಗೆ ಇಡೀ ದೇವಸ್ಥಾನ ತೋರಿಸಿದೆ, ಮಿಸ್ ಮಾಡ್ಕೊಂಡ್ಬೇಡಿ. ನನಗೆ ಎಷ್ಟು ಗೊತ್ತೋ ಅದನ್ನು ನಿಮ್ಗೆ ಹೇಳ್ತಿದ್ದೆ. ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ಶತಮಾನಗಳ ಹಿಂದೆ ಸಮುದ್ರ ತೀರದ ಪ್ರದೇಶ ಇತ್ತಲ್ಲ, ಜನರ ಆತ್ಮಸ್ಥೈರ್ಯ ಮತ್ತು ಕಾರಣವಾದಂಥ ಒಂದು ಪವಿತ್ರವಾದ ದೇವಸ್ಥಾನ ಇರುತ್ತೆ. ಇಲ್ಲಿ ಪೂಜಿಸಲ್ಪಡುವ ಶ್ರೀ ಮಹಾಲಕ್ಷ್ಮಿ ಅಮ್ಮ ಸಂಪತ್ತಿನ ದೇವಿ, ಕೈಲಾಸಿನ ಕರುಣಾಮಯಿ ಎಂಬ ಹೆಸರಿಂದನೇ ಪ್ರಖ್ಯಾತ ಇದ್ಲು. ಈ ದೇವಿ ಪ್ರಾಥಮಿಕವಾಗಿ ಮೀನುಗಾರ ಸಮುದಾಯದ ರಕ್ಷಕಿ ಅಂತ ಕೂಡ ಕರೆಯಲ್ಪಡ್ತಾಳೆ. ಇಷ್ಟು ಶಕ್ತಿ ಇಪ್ಪುವಂಥ ದೇವಸ್ಥಾನ ಇಲ್ಲಿ ಹ್ಯಾಂಗೆ ಹುಡ್ತಂತನೂ ಎಷ್ಟೋ ಜನಕ್ಕೆ ಅಂತರು. ಪುರಾಣ ಮತ್ತು ಸ್ಥಳೀಯರ ಕಥೆಗಳ ಪ್ರಕಾರ ಬಹಳ ವರ್ಷಗಳ ಹಿಂದೆ ಮೀನುಗಾರರ ಸಮುದ್ರ ಕಾಪತಿಗೆ ಎದುರಾಗಿದ್ದ ಅಲೆಗಳ ತೀವ್ರತೆ ಅವ್ರ ಜೀವನಕ್ಕೆ ಧಕ್ಕೆ ಉಂಟು ಮಾಡುತ್ತಂತೆ. ಆಗ ಎಲ್ಲರೂ ಒಟ್ಟಾಗಿ ದೇವರ ಆರಾಧನೆಯನ್ನು ಶುರು ಮಾಡ್ಕೊಳ್ತಾರಂತೆ. ಒಂದು ರಾತ್ರಿ ಹಿರಿಯ ಮೀನುಗಾರನಿಗೆ ಕನಸಿನಲ್ಲಿ ಮಹಾಲಕ್ಷ್ಮಿ ಅಮ್ಮ ತೋರಿ, ನನಗೆ ಇಲ್ಲಿ ವಾಸಸ್ಥಾನ ನೀಡು, ನಾನು ನಿನ್ನನ್ನು ಕಾಪಾಡ್ತೇನೆ ಅಂತ ಹೇಳ್ದಂತಾಗುತ್ತಂತೆ. ಮುಂದಿನ ದಿನ ಸಮುದ್ರ ಕೂಡ ಶಾಂತವಾಗುತ್ತಂತೆ. ಅದಾದಮೇಲೆ ದೇವಿಯ ವಿಗ್ರಹವನ್ನು ಸ್ಥಾಪಿಸಿ ಮಂದಿರವನ್ನು ಕೂಡ ಕಟ್ಟಲಾಗುತ್ತೆ. ಇಂದಿಗೂ ಜನರು ಇದನ್ನೇ ನಂಬ್ತಾರೆ. ಇಲ್ಲಿ ಬಂದು ಪ್ರಾರ್ಥಿಸುವುದು ಜೀವನದಲ್ಲಿ ಒಳ್ಳೆ ಮಾರ್ಗ ಕೂಡ ಸಿಗುತ್ತೆ. ಹಾಗೆ ಇಲ್ಲಿ ಪೂಜೆ ಮಾಡಿಸಿದ್ರೆ ಹಣಕಾಸಿನ ಸಮಸ್ಯೆ ಕಡಿಮೆ ಆಗುತ್ತೆ ಅಂತ ಜನರು ಕೂಡ ನಂಬ್ತಾರೆ. ಮಕ್ಕಳು, ವಿದ್ಯಾರ್ಥಿಗಳಾಗಲಿ, ಉದ್ಯೋಗ ಹುಡುಕ್ತಿರೋರಾಗಲಿ, ಮನೇಲಿ ಶಾಂತಿ ಬೇಕಿರೋರಾಗಲಿ ಇಲ್ಲಿ ವಿಶೇಷವಾಗಿ ಬಂದು ಪೂಜೆ ಮಾಡಿಸ್ತಾರೆ, ಅರ್ಚನೆಯನ್ನು ಕೂಡ ಮಾಡಿಸ್ತಾರೆ ಅಂತ ಅಲ್ಲಿ ಸ್ಥಳೀಯರು ಕೂಡ ಹೇಳ್ತಾರೆ. ಮದುವೆ ಅಡಚಣೆ ಇದ್ದರೂ ಕೂಡ ದೇವಿ ದಾರಿ ತೋರಿಸ್ತಾಳಂತೆ. ಸಂಪತ್ತಿನ ಸಮಸ್ಯೆ ಇರೋರಿಗೆ ಮಾರ್ಗ ಸುಲಭವಾಗುತ್ತೆ ಅಂತ ಕೂಡ ಹೇಳ್ತಾರೆ. ಅಂತ ಎಷ್ಟು ಪವಾಡ ಕೂಡ ಆ ದೇವಸ್ಥಾನದಲ್ಲಿ ನಡೆದಿತ್ತು. ಪೂಜೆ ಮಾಡ್ರೆ ಹಣಕಾಸಿನ ಸಮಸ್ಯೆ ಕಡಿಮೆ ಆಗುತ್ತೆ ಅಂತ ಜನ ಕೂಡ ನಂಬ್ತಾ ಇದ್ರು. ಮಕ್ಕಳು, ವಿದ್ಯಾರ್ಥಿಗಳು, ಉದ್ಯೋಗ ಹುಡುಕ್ತಿರೋರು, ಇಲ್ಲ ಮನೇಲಿ ಶಾಂತಿ ಇಲ್ಲ ಅನ್ನೋರು ಕೂಡ ಇಲ್ಲಿ ವಿಶೇಷವಾಗಿ ಬಂದು ಪೂಜೆಯನ್ನು ಮಾಡಿಸಿದ್ರೆ ಎಲ್ಲದು ದೊರಕುತ್ತಂತೆ. ಮದುವೆಯಲ್ಲಿ ಅಡಚಣೆ ಇದ್ದರೂ ಕೂಡ ದೇವಿ ದಾರಿ ತೋರಿಸ್ಕೊಡ್ತಾಳೆ. ಪರ್ಫೆಕ್ಟಾಗಿ ಹೇಳೋದಾದರೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಬೇಕು, ಹಾಗೆ ಹಣಕಾಸಿನ ಸಮಸ್ಯೆ ಇದ್ದರೆ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿದ್ರೆ ಎಲ್ಲದೂ ಸರಿಯಾಗಿ ಒಂದು ಒಳ್ಳೆ ಮಾರ್ಗವೂ ಸಿಗುತ್ತೆ, ಒಂದು ಒಳ್ಳೆ ದಾರಿಯೂ ಸಿಗುತ್ತೆ. ಅಲ್ಲೊಬ್ಬರು ಹೇಳ್ತಾ ಇದ್ರು, ಅವ್ರಿಗೆ ಕೆಲಸನೇ ಸಿಗ್ತಿರ್ಲಿಲ್ಲ. ಇಲ್ಲಿಗೆ ಬಂದು ಆರತಿ ಎಲ್ಲ ಮಾಡಿಸಿ ದೇವ್ರ ಹತ್ರ ಬೇಡ್ಕೊಂಡು ಅದಾದ್ಮೇಲೆ ಅವ್ರಿಗೆ ಇಂಟರ್ವ್ಯೂ ಕಾಲ್ ಕೂಡ ಬಂತಂತೆ. ಎಷ್ಟು ಹೆಮ್ಮೆ ಆಯ್ತು, ನಮ್ಮ ತುಳುನಾಡಲ್ಲಿ, ನಮ್ಮೂರಲ್ಲೂ ಇಂಥ ಒಳ್ಳೆ ದೇವಸ್ಥಾನ ಇತ್ತಲ್ಲ, ಪವಾಡ ದೇವಸ್ಥಾನ. ಹಾಗೆ ಬೆಳಿಗ್ಗೆ 6 ಗಂಟೆಗೆಲ್ಲ ಮಂಗಳಾರತಿ, ಸಂಜೆ 7ಕ್ಕೆ ದೀಪಾರಾಧನೆ, ಶುಕ್ರವಾರ ಅಂತೂ ವಿಶೇಷ ಪೂಜೆ ಎಲ್ಲ ನಡೀತಾ ಇರುತ್ತೆ. ನವರಾತ್ರಿಯಲ್ಲೂ ಕೂಡ ಇಲ್ಲಿ ತುಂಬ ವಿಶೇಷವಾದ ಪೂಜೆ ಇರುತ್ತೆ. ಹಾಗೆ ಕಾರ್ತಿಕ ದೀಪೋತ್ಸವ, ದೇವಸ್ಥಾನ ಸುತ್ತಲೂ 1000 ದೀಪಗಳನ್ನು ಹಚ್ಚತ್ರಂತೆ. ಮತ್ತು ನಿಮಗೆ ಮಧ್ಯಾಹ್ನ ಅನ್ನದಾನ ಕೂಡ ಇರುತ್ತೆ. ದೇವಸ್ಥಾನ ಬಂದು ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ಉಡುಪಿ ಮಂಗಳೂರು ರಸ್ತೆ ಮಧ್ಯದಲ್ಲಿತ್ತು. ಉಡುಪಿ ನಗರದಿಂದ ಸುಮಾರು 12 ಕಿಲೋಮೀಟ್ರ್ ಹತ್ತು ಅಷ್ಟೇ. ಮಂಗಳೂರು ಕಡೆಯಿಂದ ಯಾರು ಬರ್ತಿದ್ರೆ 35 ಕಿಲೋಮೀಟ್ರ್ ಹತ್ತು. ಬಸ್, ಕಾರು, ಆಟೋ ಎಲ್ಲ ಫೆಸಿಲಿಟಿ ಕೂಡ ನಿಮಗೆ ಸಿಗುತ್ತೆ. ಹಾಗೆ ನಿಮಗೆ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ಪ್ರವಾಸ ಇಷ್ಟ ಆಗಿದ್ದರೆ, ಈ ಪ್ಲೇಸ್ ನಿಮಗೂ ಕೂಡ ಇಷ್ಟ ಆಗಿದ್ದರೆ ಕುಟುಂಬ ಸಮೇತವಾಗಿ ಒಂದ್ಸಲಿ ಬಂದು ದೇವಸ್ಥಾನ ವಿಸಿಟ್ ಮಾಡ್ಕೊಂಡು ಹೋಗಿನಿ. ಯಾರಾದರೂ ಸೌತ್ ಕೇಂದ್ರ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ಆ ಟ್ರಿಪ್ಪಲ್ಲಿ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ಕೂಡ ಇರಲಿ. ಇದೊಂದೇ ಅಲ್ಲ, ನಿಮಗೆ ಅಲ್ಲಿ ಹತ್ತಿರವಾಗಿ ಕಾಪು ದೇವಸ್ಥಾನ ಇದೆ, ಕಾಪು ಬೀಚ್ ಇದೆ, ಕೃಷ್ಣ ಮಠ ಇದೆ, ಕಾಪು ಲೈಟ್ ಹೌಸು, ಮತ್ತು ನಂಬರ್ 1 ಮಲ್ಪೆ ಬೀಚು, ದೇವರ್ಸು ನದಿ ತೀರ, ಮಣಿಪಾಲ ಲಕ್ಷ್ಮೀ ತೀರ್ಥ, ಇಂಥ ತುಂಬ ಪ್ಲೇಸಸ್ ಇತ್ತು. ಹಾಗೆ ಆ ದೇವಸ್ಥಾನದ ಆವರಣದೊಳಗೆ ಎಕ್ಸಾಕ್ಟ್ ಅಪೋಸಿಟಲ್ಲೇ ನಾಗರಾಭನ ಕೂಡ ಇದೆ. ನಾನಲ್ಲಿ ಒಂದು ಅಬ್ಸರ್ವ್ ಮಾಡಿದೆ, ತುಂಬ ಜನ ಟೂರಿಸ್ಟ್ಗಳು ಜಸ್ಟ್ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ಆಶೀರ್ವಾದ ಪಡ್ಕೊಂಡು ಹಾಗೆ ವಾಪಸ್ ಹೋಗ್ತಿದ್ದಾರೆ. ಆ ಥರ ಮಾಡಬೇಡಿ. ಆ ಸರೌಂಡಿಂಗಲ್ಲೇ ನಾಗರಾಭನ ಕೂಡ ಇದೆ, ಅಲ್ಲಿ ಕೂಡ ಹೋಗಿ. ನಮ್ಮ ಸೌತ್ ಕೇಂದ್ರದಲ್ಲಿ ಹಾವುಗಳನ್ನು, ಅಂದರೆ ಎಸ್ಪೆಷಲಿ ನಾಗರ ಹಾವನ್ನು ನಾವು ದೇವರಂತ ಪೂಜೆ ಮಾಡ್ತೀವಿ. ಬೇರೆ ಕಡೆಯಲ್ಲಿ ಆ ಪದ್ಧತಿ ಇಲ್ಲ, ಬಟ್ ಇಲ್ಲಿಗೆ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ಮಧ್ಯೆ ನಾಗರ ಕಲ್ಲುಗಳು, ಸುತ್ತ ನಮಗೆ ದೇವಸ್ಥಾನ ಸುತ್ತ ಹಾಕಲಿಕ್ಕೆ ಎಷ್ಟು ಚೆಂದ ಫೆಸಿಲಿಟಿ ಕೂಡ ಮಾಡಿಕೊಟ್ಟಿದ್ರಲ್ವ, ತುಂಬ ಚೆನ್ನಾಗಿದೆ. ಈ ಪ್ಲೇಸ್ನೂ ಕೂಡ ಹೋಗಿ ನಾಗದೇವರ ಆಶೀರ್ವಾದ ಪಡ್ಕೊಳ್ಳಿ. ಎಷ್ಟು ಚೆಂದ ಇತ್ತಲ್ಲ, ತುಂಬ ದೊಡ್ಡ ದೇವಸ್ಥಾನ. ಹಾಗೆ ಗೋಪುರ ಕೂಡ ಭಾರಿ ಚೆಂದ ಇತ್ತು. ಮಸ್ಟ್ ವಿಸಿಟ್ ಟೆಂಪಲ್. ಅಂತಿಮವಾಗಿ ಹೇಳುವುದೇನೆಂದರೆ, ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಮನಸ್ಸಿಗೆ ದೊರೆಯುವಂಥ ಶಾಂತಿ, ಭಕ್ತಿ ಮತ್ತು ದೈವಿಕ ಅನುಭವನ ನಾನು ಈ ಬ್ಲಾಗಲ್ಲಿ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಅಲ್ಲಿಂದ ಮುಗಿಸಿ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಸೊ ಅದಕ್ಕಿಂತ ಮುಂಚೆ ಒಂದು ಟೀ ಬ್ರೇಕ್ ಹಾಕಿದ್ವಿ. ಅಲ್ಲಿ ಟೀ, ಕಾಫಿ ಏನೇನು ಬೇಕು ಎಲ್ಲ ಆರ್ಡ್ರ್ ಮಾಡ್ಕೊಂಡು ಕುಡ್ಕೊಂಡು ನೆಕ್ಸ್ಟ್ ಒಂದು ದೇವಸ್ಥಾನಕ್ಕೆ ಹೋದ್ವಿ.
ಯಾರಾದರೂ ಒಂದು ಹೊಸೊಬ್ಬರು ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿರೋರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಇನ್ನೊಂದು ದೇವಸ್ಥಾನ ಬರುತ್ತೆ, ಅದು ಕೂಡ ಒಂದು ಅದ್ಭುತವಾದ ದೇವಸ್ಥಾನ. ಈಗ ತುಂಬ ಜನ ಸೆಲೆಬ್ರಿಟಿಗಳು ಆ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ಅದ್ರ ಬಗ್ಗೆಯೂ ನಿಮ್ಗೆ ಹೇಳ್ತೀನಿ, ಆ ದೇವಸ್ಥಾನದ ಬಗ್ಗೆಯೂ ನಿಮಗೆ ತಿಳಿಸ್ಕೊಡ್ತೀನಿ. ಪ್ಲೀಸ್, ತುಂಬ ಚೆನ್ನಾಗಿರೋ ವ್ಲಾಗ್ಗಳು ಬರ್ತಿದೆ, ಮಿಸ್ ಮಾಡಬೇಡಿ. ನ್ಯೂ ಬಿಗಿನರ್ಸ್ಗೆ ಸಪೋರ್ಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ದೇವಸ್ಥಾನ ಯಾವುದಂತ ಗೊತ್ತಾಗಿದ್ದರೆ ಕಮೆಂಟ್ ಮಾಡಿ ನೋಡೋಣ.